ಇನ್ನು ಹೊನ್ನಾವರ ತಾಲೂಕಿನ ಹರಡಸಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಸಮಾರೋಪ 24 ಗಂಟೆಗಳ ನಿರಂತರ ಭಜನೆಯೊಂದಿಗೆ ಸಂಪನ್ನಗೊಂಡಿತು. ದೇವರನ್ನು ಒಲಿಸಿಕೊಳ್ಳಲು ಸುಲಭದ ಮಾರ್ಗವೆಂದರೆ ಭಜನೆಯೊಂದೇ ಎಂಬುದು ದಾಸಶ್ರೇಷ್ಠರು ಕಂಡು ಹೇಳಿದ ಸತ್ಯ. ಇಂತಹ ಭಜನಾ ಸಂಕೀರ್ತನೆಯನ್ನು ಪ್ರತಿ ವರ್ಷವೂ ಹರಡಸಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರಲಾಗುತ್ತದೆ. ಕಾರ್ತಿಕ ಮಾಸದ 1 ತಿಂಗಳುಗಳ ಕಾಲ ಸಂಜೆ ಪ್ರತಿನಿತ್ಯವೂ 2 ತಾಸಿನ ಅವಧಿಯಲ್ಲಿ ಭಜನಾ ಕಾರ್ಯಕ್ರಮ ಹಾಗೂ ದೀಪೋತ್ಸವ ನಡೆಯುತ್ತದೆ. ಕೊನೆಯ ದಿನವಾದ ಅಮಾವಾಸ್ಯೆಯಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಧ್ಯಾಹ್ನ 1 ಗಂಟೆಗೆ ಭಜನೆಯನ್ನು ಪ್ರಾರಂಭಿಸಿ ತಾಳವನ್ನು ನಿಲ್ಲಿಸದಂತೆ ನಿರಂತರವಾಗಿ 24 ಗಂಟೆಗಳ ಕಾಲ ಭಜನಾ ಸಂಕೀರ್ತನೆ ಮಾಡಿ ಮಾರನೇ ದಿನ ಮಧ್ಯಾಹ್ನ 1 ಗಂಟೆಗೆ ಮಂಗಲಗೊಳಿಸಲಾಯಿತು. ಈ ಭಜನಾ ಕಾರ್ಯಕ್ರಮದಲ್ಲಿ ಊರಿನ ಪರ ಊರಿನ ಭಜಕರು ಹಾಗೂ ವಿವಿಧ ವೃತ್ತಿಪರ ಭಜನಾ ತಂಡಗಳು ಮತ್ತು ಜನಪ್ರಿಯ ಗಾಯಕರು ಸಾತಿ ವಾದಕರೆಲ್ಲ ಪಾಲ್ಗೊಂಡು ಶ್ರೀದೇವರ ನಾಮ ಸಂಕೀರ್ತನೆ ಮಾಡಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.